ಹಿಡ್ಕಲ್ ಡ್ಯಾಮ್ ಬಸ್ ಸ್ಟ್ಯಾಂಡ್ನಲ್ಲಿ ಕಸದ ಸಾಮ್ರಾಜ್ಯ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಹೌದು, ಹಿಡ್ಕಲ್ ಡ್ಯಾಮ್ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಪರಿಸ್ಥಿತಿ ದಿನೇ ದಿನೇ ಹದಗೆಡುತ್ತಿದ್ದು ಎಲ್ಲೆಡೆ ಕಸದ ರಾಶಿಗಳು ಗುಡ್ಡದಂತೆ ಬಿದ್ದಿವೆ. ವಾರಾನುಗಟ್ಟಲೆ ಕಸ ತೆರವುಗೊಳಿಸದೆ ದುರ್ವಾಸನೆ ಹರಡುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರತಿ ರವಿವಾರ ನಡೆಯುವ ಸಂತೆಯಲ್ಲಿ ಸಣ್ಣ ವ್ಯಾಪಾರಸ್ಥರಿಂದ ಕರ ಶುಲ್ಕ ಮತ್ತು ವಸೂಲಾತಿ ಮಾತ್ರ ಕಟ್ಟುನಿಟ್ಟಾಗಿ ಮಾಡಲಾಗುತ್ತಿದೆ. ಆದರೆ ಜನರಿಂದ ಹಣ ಕಲೆ ಹಾಕುವ ಆಡಳಿತ ಸ್ವಚ್ಛತೆ ಕಾಪಾಡುವ ಮೂಲಭೂತ ಜವಾಬ್ದಾರಿಯನ್ನೇ ಮರೆತಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಸ್ಥಳೀಯರ ಪ್ರಕಾರ ಕಸವನ್ನ ವಾರಕ್ಕೆ ಒಂದೇ ಬಾರಿ, ಅದು ಶನಿವಾರದಂದು ಮಾತ್ರ ತೆಗೆಯಲಾಗುತ್ತದೆ. ಉಳಿದ ದಿನಗಳಲ್ಲಿ ಕಸದ ರಾಶಿ ಕೊಳೆತು ದುರ್ವಾಸನೆ ಬೀರುತ್ತಿದ್ದು ಬಸ್ ಸ್ಟ್ಯಾಂಡ್ಗೆ ಬರುವ ಪ್ರಯಾಣಿಕರು, ಮಹಿಳೆಯರು, ಮಕ್ಕಳು ಮತ್ತು ವ್ಯಾಪಾರಸ್ಥರು ನರಕಯಾತನೆ ಅನುಭವಿಸುವಂತಾಗಿದೆ. ಕರ ವಸೂಲಿ ಮಾಡಲು ಮಾತ್ರ ಅಧಿಕಾರಿಗಳಿಗೆ ಸಮಯ ಇದೆ, ಆದರೆ ಸ್ವಚ್ಛತೆ ಮಾಡಲು ಸಮಯವೇ ಇಲ್ಲ ಎಂದು ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಕಸದ ರಾಶಿಯಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗುವ ಸಂಭವವಿದೆ. ಸ್ವಚ್ಛ ಭಾರತ ಎಂಬ ಹೆಸರಿನಲ್ಲಿ ಭಾಷಣ ಮಾಡುವ ಅಧಿಕಾರಿಗಳು ನೆಲಮಟ್ಟದ ವಾಸ್ತವ ನೋಡಬೇಕಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪ್ರತಿದಿನ ಕಸ ತೆರವು ಮಾಡುವ ಶಾಶ್ವತ ವ್ಯವಸ್ಥೆ ಜಾರಿಗೆ ತರಬೇಕು. ಇಲ್ಲವಾದರೆ ಸ್ಥಳೀಯರು ಹಾಗೂ ವ್ಯಾಪಾರಸ್ಥರು ರಸ್ತೆಗಿಳಿದು ಹೋರಾಟ ನಡೆಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ದತ್ತಾರಾಮ್ ಬಿ ಜೊತೆ ನಂದ್ ಕಿಶೋರ್ ಗೌಡರ್, ಶ್ರೇಯಾ ನ್ಯೂಸ್ ಕನ್ನಡ, ಹಿಡ್ಕಲ್ ಡ್ಯಾಮ್.